ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಒಂದೊಂದಾಗಿ ಎದುರಾಗ್ತಾ ಇದೆ. ಮಹಿಳಾ ಆಯೋಗದಿಂದ ಈಗ ನಟ ದರ್ಶನ್ಗೆ ನೋಟಿಸ್ ಜಾರಿಯಾಗಿದೆ. ಶ್ರೀರಂಗಪಟ್ಟಣದಲ್ಲಿ ತಮ್ಮ ಸಿನಿಮಾ ಜೀವನದ 25ನೇ ವರ್ಷದ ಸಂಭ್ರಮದ ವೇದಿಕೆಯಲ್ಲಿ ನಿಂತುಕೊಂಡು ಡೈಲಾಗ್ ಹೊಡೆದಿದ್ದಂಥ ದರ್ಶನ್ಗೆ ಈಗ ಒಂದೊಂದಾಗಿ ಸಂಕಷ್ಟಗಳು ಆ ದಿನದ ಡೈಲಾಗ್ನಿಂದ ಆಗಮಿಸ್ತಾ ಇದೆ. ಮಹಿಳೆಯರ ಬಗ್ಗೆ ನಟ ದರ್ಶನ್ ಕೊಟ್ಟಿದ್ದಂಥ ವಿವಾದಾತ್ಮಕ ಹೇಳಿಕೆ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗ ನಟ ದರ್ಶನ್ ಅವರಿಗೆ ನೋಟಿಸ್ ಜಾರಿ ಮಾಡಿದೆ. ನೋಟಿಸ್ ತಲುಪಿ 10 ದಿನಗಳ ಒಳಗೆ ನೀವು ವಿವರಣೆಯನ್ನು ಕೊಡಬೇಕು ಅಂತ ನಟ ದರ್ಶನ್ಗೆ ಮಹಿಳಾ ಆಯೋಗ ಸೂಚನೆಯನ್ನು ಕೊಟ್ಟಿದೆ, ನೋಟಿಸ್ ಅನ್ನ ಜಾರಿ ಮಾಡಿದೆ. ಆ ನೋಟಿಸ್ನ ಪ್ರತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ನಿರ್ಮಾಪಕರು ನನ್ನನ್ನ ಡೈರೆಕ್ಟ್ ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳ, ಅವಳೆ ಮಗ್ರೆ ನೀನು ಚಿನ್ನ ಬಿಡಿ, ನಿಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನು ಯಾಕ್ರೆ ಕೂತ್ಕೊಳ್ಳಿ. ನನಗೆ ನನ್ನ ಸಿನಿಮಾ, ನನ್ನ ಕೆಲಸ, ನನ್ನ ಮೇಲೆ ದುಡ್ಡು ಹಾಕ್ದಂತ ನನ್ನ ನಿರ್ಮಾಪಕರು, ನನ್ನನ್ನ ಡೈರೆಕ್ಟ್ ಮಾಡೋಂತ ನನ್ನ ಡೈರೆಕ್ಟ್ರು, ನನ್ನ ಟೆಕ್ನಿಷಿಯನ್ಗಳು, ಅವ್ರಿಗಷ್ಟೇ ನಾನು ಸೀಮಿತ. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳ, ಅವಳೆ ಮಗ್ರೆ ನೀನು ಚಿನ್ನ ಬಿಡಿ, ನಿಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನು ಯಾಕ್ರೆ ಕೂತ್ಕೊಳ್ಳಿ. ನನಗೆ ನನ್ನ ಸಿನಿಮಾ, ನನ್ನ ಕೆಲಸ, ನನ್ನ ಮೇಲೆ ದುಡ್ಡು ಹಾಕ್ದಂತ ನನ್ನ ನಿರ್ಮಾಪಕರು, ನನ್ನನ್ನ ಡೈರೆಕ್ಟ್ ಮಾಡೋಂತ ನನ್ನ ಡೈರೆಕ್ಟ್ರು, ನನ್ನ ಟೆಕ್ನಿಷಿಯನ್ಗಳು, ಅವ್ರಿಗಷ್ಟೇ ನಾನು ಸೀಮಿತ. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳ, ಅವಳೆ ಮಗ್ರೆ ನೀನು ಚಿನ್ನ ಬಿಡಿ, ನಿಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನು ಯಾಕ್ರೆ ಕೂತ್ಕೊಳ್ಳಿ. ಹೇಳಿಕೆ ದರ್ಶನ್ ಅವರು ಕೊಟ್ಟಿದ್ದಂತ ಹೇಳಿಕೆ ಹಲವು ರೀತಿಯಲ್ಲಿ ಅವರಿಗೆ ಕಂಟಕ ಆಗಿತ್ತು. ಯಾಕಂದ್ರೆ ಇದೇ ಹೇಳಿಕೆ ಮೇಲೆ ಹಲವಾರು ಕಂಪ್ಲೇಂಟ್ಗಳು ನಗರದ ವಿವಿಧ ಮೂಲೆಯಲ್ಲಿ ದಾಖಲಾಗಿದ್ದವು. ಆ ಪೈಕಿ ಈಗ ಮಹಿಳಾ ಆಯೋಗವು ಕೂಡ ಸ್ತ್ರೀ ಶಕ್ತಿ ಸಂಘ, ಮಹಿಳೆಯರ ಸಂಘ, ಗೌಡ್ತಿಯರ ಸಂಘ, ಹಲವು ಸಂಘಗಳು ಮಹಿಳೆಯರ ಮೇಲಿನ ಈ ಆಕ್ಷೇಪಾರ್ಹ ಹೇಳಿಕೆಗೆ ದೂರನ್ನು ದಾಖಲು ಮಾಡಿತ್ತು. ಅದಲ್ಲದೆ ಈಗ ಮಹಿಳಾ ಆಯೋಗ ನಟ ದರ್ಶನ್ ಅವರಿಗೆ ವಿವರಣೆ ಕೊಡಿ ಅಂತ ಹೇಳಿ ನೋಟಿಸನ್ನು ಜಾರಿ ಮಾಡಿದೆ. ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀನಾರಾಯಣ್, ದರ್ಶನ್ ಅವರಿಗೆ ಕಂಟಕ ತಪ್ಪಿದ್ದಲ್ಲ ಅಂತ ಈಗ ಸದ್ಯಕ್ಕೆ ಏನಿದೆ ಅಪ್ಡೇಟು? ಮಹಿಳಾ ಆಯೋಗದ ನೋಟಿಸ್ ಏನು ಹೇಳುತ್ತೆ? ದರ್ಶನ್ ಅವರು ಏನು ಮಾಡಬೇಕೀಗ ನೆಕ್ಸ್ಟು? ಎಕ್ಸಾಕ್ಟ್ಲಿ ಪ್ರಣೋತ್, ಏನಂದರೆ ಫೆಬ್ರವರಿ 14ನೇ ತಾರೀಕು ಅವರು ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು. 17ನೇ ತಾರೀಕು ಶ್ರೀರಂಗಪಟ್ಟಣದ ಗ್ರೌಂಡ್ನಲ್ಲಿ ಅವರು ಬೆಳ್ಳಿ ಪರ್ವ ಅಂತಕ್ಕಂಥ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಮಂದಿ ಜಮಾವಣೆಯಾಗಿದ್ದರು. ಅಷ್ಟು ಜನರ ಮುಂದೆ ಅವರು ಹೆಣ್ಣಿಗೆ ಅವಹೇಳನಕಾರಿಯಾಗುವಂಥ, ಅಪಮಾನವಾಗುವಂತಹ ಪದ ಬಳಕೆಯನ್ನು ಮಾಡಿದರು. ಇವಳಿಲ್ಲ ಅಂದರೆ ಅವಳು, ಅವಳಿಲ್ಲ ಅಂದರೆ ಇನ್ನೊಬ್ಳು, ಅವ್ರ ಅಜ್ಜಿನ ಬಡಿ ಅಂತಕ್ಕಂಥ ಮಾತುಗಳನ್ನು ಅಲ್ಲಿ ಬಳಕೆ ಮಾಡಿದರು. ಇವಳು ಅವಳು ಅಂದರೆ ಯಾರು, ಇವಳು ಯಾರು, ಅವಳು ಯಾರು ಅನ್ನೋದಕ್ಕೆ ನಮಗೆ ಸ್ಪಷ್ಟನೆ ಕೊಡಿ ಅಂತಕ್ಕಂಥ ಮಾತನ್ನು ಒಂದಷ್ಟು ಮಹಿಳಾ ಸಂಘಟನೆಗಳು, ಅದರಲ್ಲೂ ಪ್ರಮುಖವಾಗಿ ಗೌಡ್ತಿ ಸೇನೆ ಕಡೆಯಿಂದ ಒಂದಷ್ಟು ಜನ ಮಹಿಳೆಯರು ಹೋಗಿ ಮಹಿಳಾ ಆಯೋಗದಲ್ಲಿ ಒಂದು ದೂರನ್ನು ದಾಖಲಿಸಿದರು. ಅದರ ಒಂದು ದೂರಿನ ಅನ್ವಯದ ಮೇಲೆ ಈಗ ಸದ್ಯಕ್ಕೆ ಮಹಿಳಾ ಆಯೋಗಕ್ಕೆ ಯಾರೂ ಅಧ್ಯಕ್ಷರಿಲ್ಲ, ಸರ್ಕಾರ ಇನ್ನೂ ನೇಮಕ ಮಾಡಿಲ್ಲ. ಆದರೆ ಲತಾ ಅವರು, ಅಂದರೆ IAS ಆಫೀಸರ್ ಆಗಿರ್ತಕ್ಕಂಥ ಲತಾ ಅವರು ಈಗ ಅದರ ಇನ್ಚಾರ್ಜ್ ಇದ್ದಾರೆ. ಅವರು ಏನು ಮಹಿಳಾ ಆಯೋಗದಿಂದ ರಾಜರಾಜೇಶ್ವರಿ ನಗರದಲ್ಲಿರ್ತಕ್ಕಂಥ ದರ್ಶನ್ ಅವರ ನಿವಾಸಕ್ಕೆ ಒಂದು ನೋಟಿಸನ್ನು ಕಳಿಸಿದ್ದಾರೆ. ನೀವು ಹೆಣ್ಣಿನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರೋದಕ್ಕೆ ಸ್ಪಷ್ಟನೆಯನ್ನು ನೀಡಬೇಕು. 7 ದಿನಗಳ ಒಳಗಾಗಿ, ಈ ನೋಟಿಸ್ ನಿಮಗೆ ತಲುಪಿದ 7 ದಿನಗಳ ಒಳಗಾಗಿ ಬಂದು ಮಹಿಳಾ ಆಯೋಗಕ್ಕೆ ನೀವು ಇದಕ್ಕೆ ಈ ವಿಚಾರವಾಗಿ ಸ್ಪಷ್ಟನೆ ನೀಡಬೇಕು ಅಂತಕ್ಕಂಥ ಮಾತನ್ನು ಆ ಪತ್ರದ ಮೂಲಕ ಬರೆದು ಅವರಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಆದರೆ ನೋಟಿಸನ್ನು ದರ್ಶನ್ ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ ಇಲ್ವಾ ಅಂತಕ್ಕಂಥದ್ದು ಇನ್ನೂ ಅನುಮಾನ ಆಗಿದೆ. ಆದರೆ ನೋಟಿಸ್ ಅವರಿಗೆ ರಿಸೀವ್ ಆಗ್ತಾ ಇದ್ದಂತೆ ಕೂಡಲೇ ಅವರು ಮಹಿಳಾ ಆಯೋಗಕ್ಕೆ ಬಂದು ಸ್ಪಷ್ಟನೆ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಅಂದರೆ ಕಾಲಿಗೆ ಕೈಗೆ ಈ ಥರ ವಿವಾದಗಳು ಸುತ್ಕೊತಾ ಇರ್ತಕ್ಕಂಥದ್ದು ನಿಜಕ್ಕೂ ವಿಷಾದನೀಯ ಅನ್ಬೋದು. ಪ್ರಣೋತ್, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ಮಾಹಿತಿಗೆ.